ಈ ಊರಿನ ಹಿರಿಯರದಾರ್ರಿ. ಅವ್ರ ಮಗ ಜೈಲರ್ ಅದಾರ್ರಿ. ಗೊತ್ತಾಯ್ತೇನಾ? ಥ್ಯಾಂಕ್ಸ್ ಕೆಮ್ಸ್. ಯಾರಪ್ಪ ನೀವು? ಏನ್ ಹೆಸರು? ಹೇಳ್ರಿ ಸರ್. ನನ್ನ ಹೆಸರು ನಾಗರಾಜು. ಇವನ ಹೆಸರು ಬಸವರಾಜು. ಹೆಸರು ನಮ್ ಕಡೆ ಇಟ್ಟಾರ? ಹೌದ್ರಿ. ಬಿಸಿ ಬಿಸಿ. ನಮ್ ಕಡೆಯವ್ರೇನ್ರಪ್ಪ ನೀವು? ಹಂಗೆ ಅನ್ಕೋಬಹುದು ನೋಡ್ರಿ. 5-6 ತಲೆಮಾರುಗಳ ಹಿಂದೆ ನಮ್ ವಂಶಸ್ಥರು ಇಲ್ಲೇ ಎಲ್ಲೋ ಇದ್ರಂತೆ. ಆಮೇಲೆ ಊರ್ ಬಿಟ್ಟು ಹೊಟ್ಟೋದ್ರು. ನಮ್ಮ ಹಳ್ಳಿ ಮಂದಿ ಕತಿನಾ ಅಷ್ಟೇ, ಊರ್ ಬಿಟ್ಟು ಹೋಗುದು. ಎಲ್ಲೋ ನಿಮ್ಮನ್ನ ನೋಡಿನಿ ಅಂತ ಅನ್ಸ್ಲಿಕತ್ತದ್ರಪ್ಪ. ಎಲ್ಲರೂ ಸಿಕ್ಕಿದ್ರೆ ನನಗ? ಹೇಳ್ತಾರೆ. ನಮ್ ತಾತ ಮುತ್ತಾತಂದ್ರು ನಮ್ ತರನೇ ಇದ್ರ ಏನ್ ಕತೆಯೋ. ಕಾಪಿ ಜೆರಾಕ್ಸ್ ಹಂಗೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವಿಬ್ರು ಹಿಂಗ್ ಹುಟ್ಟಿರೋದು. ನಾವು ನಿಮ್ಮವ್ರೆ. ನಮ್ಮೂರವ್ರಿಗೆ ಅಡ್ಡ ಹೆಸರು ಇರ್ತೈತಿ. ನಿಮ್ಮ ಅಡ್ಡ ಹೆಸರೇನ? ಅಡ್ರೆಸ್ ಎಲ್ಲ ಭಯಂಕರ ಕಷ್ಟ ಸರ್. ಅಲ್ಲಲ್ಲ, ಅಡ್ಡೆಸ್ರೇನು? ಅಡ್ರೆಸ್ ಎಲ್ಲ ಉದ್ದ ಆಗ್ಬಿಡ್ತು. ನಮ್ಗ ನಂಬರ್ ಆಫ್ ನೇಮ್ಸ್ ಜಾಸ್ತಿ. ಕೂಡು ಕುಟುಂಬನ? ಜಾಯಿಂಟ್ ಫ್ಯಾಮಿಲಿ. ನಾ ಹೇಳಿದ್ದು ಅದ. ನಮ್ ಮನೆ ಸರ್ ಕೋಟೆ ತರ ದೊಡ್ಡದು. ಮನೆ ಫುಲ್ ಮಂದಿ. ನಮ್ ನೋಡ್ಕೊಳಕ್ಕೆ ಸ್ಪೆಷಲ್ ಜಾಯಿಂಟ್. ಈ ಊರಿಗೆ ಯಾಕೆ ಬರ್ಬೇಕಾಗಿ ಬಂತ್ರಿ? ಅದೊಂದ್ ದೊಡ್ಡ ಕತೆ ಐತ್ರಿ. ನಾವಿಬ್ರು ನೆಮ್ಮದಿಯಿಂದ ನಮ್ ಪಾಡಿಗೆ ನಾವು ಬದುಕ್ತಾ ಇದ್ವಿ ನೋಡ್ರಿ. ಒಂಚೂರು ಅಡಿಕೆಲಿ ಕೊಡಲೇ ಇಲ್ಲ. ಕೂತ್ಕಲ್ಲ. ದೊಡ್ಡ ಕತೆ ಅಂತ ಹೇಳ್ತಾವ್ರೆ. ಏನಂತ ನನ್ಗೆ ಅರ್ಥ ಆಗ್ಬೇಕಿಲ್ಲಿ ಫಸ್ಟ್. ಮಗ ಲೇಡೀಸ್ ಅಟೆನ್ಷನ್ ಪ್ಲೀಸ್. ಸೈಲೆನ್ಸ್. ನಮ್ಗೆ ಈ ನಾಟಕ ಗಿಟ್ಕಲ್ಲ ಆಗಲ್ಲ ಸ್ವಾಮಿ. ಒಂದ್ಸಲ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು. ಎಲ್ಲಿ ನೋಡಿದ್ರು ಮೋಸ, ದಗಲ್ಬಾಜಿ, ದುಡ್ಡು, ದ್ರೋಹ, ಥತ್ತೇರಿ ಅಂತ ಸಿಟಿ ಬಿಟ್ಟು ಮನಶಾಂತಿ ಹುಡ್ಕೊಂಡು ಕೇದಾರ್ನಾಥ್ ಗೊತ್ತಲ್ಲ ಸ್ವಾಮಿ? ಶಿವದೇವ್ರ ಮನೆ ಹಿಮಾಲಯ. ಕೇದಾರ್ನಾಥ್ ಹೋದ ಸ್ವಾಮಿ. ಶಿವನಂದಿ ಗುಡಿಲಿ ಶಿವಪ್ಪನ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದು ಮನಶಾಂತಿ ಕೊಡಿ ಶಿವನೇ ಅಂತ ಆ ಗುಡಿ ಜಗಲಿ ಮೇಲೆ ಮಲಿಕೊಂಡ್ಬಿಟ್ವಿ. ಹೀಗೆ ಅಡ್ಡಡ್ಡ ಮಲಗಿದ್ವಿ ಸ್ವಾಮಿ. ನಮ್ ಕಣ್ಣೆದುರಿಗೆ ನಂದಿ ವಿಗ್ರಹ ನಮ್ಮನ್ನೇ ನೋಡ್ತಾ ಇದೆ. ಹಂಗೆ ನಿದ್ರೆ ಹೋಗ್ಬಿಟ್ವಿ. ಮೇಘಗಳ ಹೀಗೆ ಟಕ್ಕಂತ ನಿಂತ್ಬಿಡಿ ಸ್ವಾಮಿ. ಆ ಹಿಮಾಲಯ, ಆ ಚಳಿಲು ಹಿಂಗೆ